ಕನಕಪುರ ಬಂಡೆ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಸಿದ್ಧತೆ ನಡೆದಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ನೇತೃತ್ವದಲ್ಲಿ ವೇದಿಕೆ ಸಿದ್ಧವಾಗ್ತಾ ಇದೆ. ಬುಧವಾರ ಸಂಜೆ 4:05 ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ದೇವರು, ದೀನರು, ಸ್ವಾಮೀಜಿಗಳು, ಮಠಗಳು ಇದೆಲ್ಲದರ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಟಿರುವಂತಹ ಡಿಕೆ ಶಿವಕುಮಾರ್ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಮಠಾಧೀಶರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಷ್ಟು ಜನ ಮಠಾಧೀಶರಿಗೆ ಡಿಕೆ ಶಿವಕುಮಾರ್ ಅವರು ಆಹ್ವಾನ ಕೊಟ್ಟಿದ್ದಾರೆ? ಕೇವಲ ಸ್ವಾಮೀಜಿಗಳು ಮಾತ್ರ ಇರ್ತಾರಾ ಅಥವಾ ಬೇರೆ ಜಾತಿ ಸಮುದಾಯಗಳ ಗುರುಗಳು ಅಥವಾ ಬೇರೆ ಬೇರೆ ಅವರವರ ಪರಿಭಾಷೆಯಲ್ಲಿ ಕರೆಯುವಂತಹ ಎಲ್ಲರೂ ಇರ್ತಾರಾ? ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮುಖ್ಯಮಂತ್ರಿ ಆಗುವ ಆ ಕ್ಷಣಕ್ಕೆ ಸಾಕ್ಷಿ ಆಗೋದಕ್ಕೆ ಡಿಕೆ ಶಿವಕುಮಾರ್ ಬರೋಬ್ಬರಿ 80 ಮಠಾಧೀಶರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಎಲ್ಲ ಸಮುದಾಯದ ಸ್ವಾಮೀಜಿಗಳಿಗೂ ಕೂಡ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದು ಗ್ಯಾರಂಟಿ ನ್ಯೂಸ್ನಲ್ಲಿದೆ ಆ ಎಕ್ಸ್ಕ್ಲೂಸಿವ್ ಲಿಸ್ಟ್. ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬರ್ತಾ ಇದ್ದಾರೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮಿಗಳು, ಸುತ್ತೂರು ಶ್ರೀಗಳಾದಂಥ ಸಿದ್ಧಲಿಂಗ ಶ್ರೀ ಅಜ್ಜಯ್ಯನ ಮಠದ ಶ್ರೀಗಳು, ಸಿರಿಗೆರೆಯ ತರಳಬಾಳು ಶಿವಮೂರ್ತಿ ಶ್ರೀಗಳಿಗೂ ಆಹ್ವಾನ ಇದೆ. ರಂಭಾಪುರಿ ಉಜ್ಜಯಿನಿ ಕೇದಾರ ಪೀಠದ ಶ್ರೀಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ನಾಟ್ ಓನ್ಲಿ ಮಠಾಧೀಶರು, ಮುಸ್ಲಿಂ ಸಮುದಾಯದ ಮುಖಂಡರುಗಳು, ಕ್ರೈಸ್ತ ಸಮುದಾಯದ ಫಾದರ್ಗಳು, ಹೀಗೆ ಸರ್ವ ಜನಾಂಗದ ಶಾಂತಿಯ ತೋಟದ ಒಂದು ಪರಿಕಲ್ಪನೆಯ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ನನ್ನ ಆಡಳಿತ ಹೇಗಿರಲಿದೆ ಅನ್ನೋದನ್ನು ತಮ್ಮ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ತೋರಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾದರೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಪೊಲಿಟಿಕಲ್ ಸೀನಿಯರ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್, ಕೇವಲ ಸ್ವಾಮೀಜಿಗಳನ್ನಷ್ಟೇ ಕರೆದಿದ್ದಾರಾ?
ರಾಧಾ, ಡಿ.ಕೆ. ಶಿವಕುಮಾರ್ ಅವರು ಹೇಳಿ ಕೇಳಿ ದೈವ ಭಕ್ತರು, ಅದರಲ್ಲೂ ವಿಶೇಷವಾಗಿ ಮಠ ಮಂದಿರಗಳಲ್ಲಿ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷೀಕರಣ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾಡಿನ ವಿವಿಧ ಮಠಾಧೀಶರನ್ನು ಸಹ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಈಗಾಗಲೇ ಆಹ್ವಾನವನ್ನ ಮಾಡಿರುವಂತದ್ದು. ವಿಶೇಷವಾಗಿ ಒಕ್ಕಲಿಗ ಸಮುದಾಯದಿಂದನೂ ನಿರ್ಮಲಾನಂದ ಸ್ವಾಮೀಜಿ ಅವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಸಹ ಮಾಡಿದ್ರು. ಅವರಿಗೂ ಸಹ ಆಹ್ವಾನವನ್ನ ಮಾಡಿರೋದು ವಿಶೇಷ ಅಂತ ಹೇಳ್ಬೋದು. ಅದರ ಜೊತೆಗೂ ಸುತ್ತೂರು ಮಠ ಆಗಿರ್ಬೋದು ಮತ್ತು ಪಂಚಪೀಠಾಧೀಶರ ಮಠಗಳೇನಿವೆ ಆ ಎಲ್ಲ ಮಠಾಧೀಶರಿಗೂ ಸಹ ಡಿ.ಕೆ. ಶಿವಕುಮಾರ್ ಅವರು ಆಹ್ವಾನವನ್ನ ಮಾಡೋದ್ರ ಜೊತೆಗೂ ಸಹ ಮುಸ್ಲಿಂ ಸಮಾಜದ ಧಾರ್ಮಿಕ ಮುಖಂಡರುಗಳಾಗಿರ್ಬೋದು ಮತ್ತು ಮೌಲ್ವಿಗಳಾಗಿರ್ಬೋದು ಮತ್ತು ಕ್ರೈಸ್ತ ವಿವಿಧ ಏನು ಚರ್ಚ್ಗಳಿವೆ ಆ ಚರ್ಚ್ಗಳಲ್ಲಿರ್ತಕ್ಕಂಥ ಫಾದರ್ಗಳಿಗೂ ಸಹ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯಿಂದ ಆಹ್ವಾನ ಹೋಗಿರುವಂತದ್ದು. ಇವರೆಲ್ಲರೂ ಸಹ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗುವಂತದ್ದು. ಆದರೆ ಈ ಕ್ಷಣದವರೆಗೂ ಸಹ ಇನ್ನೂ ಕೆಲವು ಒಂದಿಷ್ಟು ಸ್ಪಷ್ಟನೆಗಳು ಬೇಕಾಗಿರುವಂತದ್ದು. ಯಾಕಂತಂದ್ರೆ ಗಾಜಿನ ಮನೆಯಲ್ಲಿ ಕೇವಲ 600 ಜನರಿಗೆ ಮಾತ್ರ ಅವಕಾಶ ಇರೋ ಹಿನ್ನೆಲೆಯಲ್ಲಿ ಈ ಎಲ್ಲ ಸ್ವಾಮೀಜಿಗಳು ಲೋಕಭವನದಲ್ಲೇ ಆಗಮಿಸ್ತಾರೋ ಅಥವಾ ರೇಸ್ ಕೋರ್ಸ್ ಅಲ್ಲಿರ್ತಕ್ಕಂಥ ಕೆಪಿಸಿಸಿ ಕಚೇರಿಯಲ್ಲೂ ಸಹ ಅಲ್ಲೂ ಸಹ ಎಲ್ರಿಗೂ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ರೇಸ್ ಕೋರ್ಸ್ ನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಚೇರಿಯ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಸಹ ಅವತ್ತೇ ಇಟ್ಕೊಳ್ಳಿಕ್ಕೆ ಈಗಾಗಲೇ ಎಲ್ಲ ರೀತಿಯಂತ ಸಿದ್ಧತೆಗಳನ್ನು ಮಾಡ್ಕೋತಾ ಇರುವಂತದ್ದು. ಅಲ್ಲಿ ಸ್ವಾಮೀಜಿಗಳಿಗೆ ಆಹ್ವಾನವನ್ನ ಕೊಟ್ಟು ಅಲ್ಲಿ ಅವರಿಗೆ ಆಸನದ ವ್ಯವಸ್ಥೆಯನ್ನ ಮಾಡ್ತಾರೋ ಅನ್ನೋದನ್ನ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಧಾ, ಥ್ಯಾಂಕ್ ಯು ವೀರೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.